ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನತಾ. ಎಲ್ರಿಗೂ ಏನಾದರೂ ಒಂದು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇರುತ್ತಲ್ವ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನನಗೆ ಇವತ್ತು ಯಾಕೋ ಹಲ್ವಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಹಲ್ವಾ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ ಬೂದುಗುಂಬಳಕಾಯಿ ಅಂತಾರಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಆ್ಯಶ್ ಗಾರ್ಡ್ ಅಂತಾರೆ. ನಾನಿಲ್ಲಿ ಕುಂಬಳಕಾಯಿಂದ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತೊಗೊಂಡಿದ್ದೀನಿ. ಬನ್ನಿ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಬಾಣಲಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಇದು ಸಿಹಿಯುತ್ತೆ. ಇದನ್ನು ನೀಟಾಗಿ ಸಣ್ಣೂರಲ್ಲಿ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಇದನ್ನು ಹಿಂಡ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಇದನ್ನು ತುಂಬ ಹೊತ್ತು ಬಾಡಿಸ್ಕೋಬೇಕಾಗುತ್ತೆ. ಇದನ್ನು ಏನಿಲ್ಲ ಅಂತಂದ್ರೂ ಒಂದು 40 ಮಿನಿಟ್ಸ್ ಅಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾನು ಸಣ್ಣೂರಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ನಂತರ ನಾನು ಇನ್ನೊಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ತುಪ್ಪ ಕರಗಿದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದನ್ನು ನೀಟಾಗಿ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ದ್ರಾಕ್ಷಿನ ತೊಗೊಂಡಿದ್ದೀನಿ. ಆ ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನನಗೆ ಡ್ರೈ ಫ್ರೂಟ್ಸ್ ಇದ್ದರೆ ತಿನ್ನಲಿಕ್ಕೆ ಅದು ಮಧ್ಯೆ ಸಿಗ್ತಾಯಿದ್ರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೋತೀನಿ. ನೋಡಿ ಇಲ್ಲಿ ಇದು ಕೂಡ ಬೇಯ್ತಾ ಇದೆ. ಇದನ್ನು ನಾನು ಇನ್ನೂ ಬೇಯಿಸ್ಕೋಬೇಕು ಸಣ್ಣೂರಲ್ಲೇ ಇಟ್ಕೊಂಡು. ಹಲ್ವಾ ಮಾಡಲಿಕ್ಕೆ ತುಂಬ ಪೇಷನ್ಸ್ ಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಾ ಇಲ್ಲಿ ಮಾಡಲಿಕ್ಕೆ, ತುಂಬ ಟೈಮ್ ಹಿಡಿಯುತ್ತೆ. ಮೋರ್ ದೆನ್ 1.5 ಅವರ್ ಅಂತೂ ಆಗಿಬಿಡುತ್ತೆ ನಾವು ಮಾಡೋ ಅಷ್ಟೊತ್ತಿಗಿದು. ನೋಡಿ ಇಲ್ಲಿ ನಾನು ಇದಕ್ಕೆ ಕೇಸರಿ ಹಾಕ್ಕೊಂಡಿದ್ದೀನಿ. ಅದು ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಕೇಸರಿ ದಳನ ನೆನೆಸ್ಬಿಟ್ಟು ನಾನಿಲ್ಲಿ ಅದ್ರ ನೀರನ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಜಾಸ್ತಿನೂ ಇಲ್ಲ ಮೀಡಿಯಮು ಇಲ್ಲ ಅನ್ನೋ ರೀತಿಲಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಬೂದುಗುಂಬಳಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಒಂದು ಬೂದುಗುಂಬಳಕಾಯಿಗೆ ಒಂದು ಬೌಲಷ್ಟು ಶುಗರ್ ಹಾಕಿದ್ರೆ ಸಾಕು. ನೋಡಿ ಶುಗರ್ ಹಾಕಿದ ನಂತರ ಇದರಲ್ಲಿ ನೀರು ಬಿಟ್ಕೊತಾ ಬರುತ್ತೆ. ಆ ಶುಗರ್ದು ಸಿರಪ್ ಕೂಡ ಹಾಗೆ ಕರಗುತ್ತಲ್ವ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ನೀಟಾಗಿ ಸಿರಪ್ ಎಲ್ಲೂ ಕಾಣಬಾರ್ದು, ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಇದಕ್ಕೆ 2-3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕ್ಕೊಂಡು ಕೂಡ ನಾವು ಇದನ್ನು ಕೈ ಆಡಿಸ್ಕೊತಾನೆ ಇರಬೇಕು. ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಳೋದನ್ನು ಬಿಟ್ರಿ ಅಂತಂದರೆ ಅದು ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿನ 2-3 ಏಲಕ್ಕಿನ ನಾನು ಕುಟ್ಟಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲಿ ಹಲ್ವಾ ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಇನ್ನೂ ಒಂದು 5 ನಿಮಿಷದಷ್ಟು ಕೈ ಆಡಿಸ್ಕೋಬೇಕು. ಅದು ನೀರಿಂದು ಸ್ವಲ್ಪ ಇನ್ನೂ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ ಈ ರೀತಿ ಕೈ ಆಡಿಸ್ಕೊಳ್ಬೇಕು. ಕೈ ಆಡಿಸ್ಕೊಂಡ ನಂತರ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 2-3 ನಿಮಿಷದಷ್ಟು ನಾನು ಇದನ್ನು ಕೂಡ ಮತ್ತೆ ಕೈ ಆಡಿಸ್ಕೊತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕ್ಯಾರೆಟ್ ಹಲ್ವ ತಿಂತಾನೆ ಇರ್ತೀವಿ. ಸೊ ಅದಕ್ಕೆ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಬೂದುಗುಂಬಳಕಾಯಿಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದೀನಿ. ನೋಡಿ ಹಲ್ವನೂ ಕೂಡ ರೆಡಿ ಆಯಿತು. ನಾನಿಲ್ಲಿ ಒಂದು ಚಿಕ್ಕ ಪ್ಲೇಟ್ಗೆ ಹಲ್ವನ ಹಾಕ್ಬಿಟ್ಟು ಇಲ್ಲಿ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಂಡಿದ್ದೆ ಒಂದು 3 ಅದನ್ನು ಕೂಡ ಇಲ್ಲಿ ಗಾರ್ನಿಷಿಂಗ್ಗೆ ಅಂತ ಹೇಳ್ಬಿಟ್ಟು ಬಳಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಡ್ರೈ ಫ್ರೂಟ್ಸು ಮಧ್ಯೆ ಸಿಗ್ತಾಯಿದ್ರೆ. ನನ್ನ ವಿಡಿಯೋ ನೋಡಿರೋರಿಗೆ ಯಾರಿಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವೀಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತಿಂದು ಹೇಳ್ತೀನಿ. ನನಗಂತೂ ನೋಡಿದ್ರೆ ಸಾಕು ಅಷ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ತಾಗಿತ್ತು ಮಾತ್ರ. ನನಗೆ ಅದು ತಿಂದರೆ ಏನೂ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಾನೇ ಇಲ್ಲ. ಸೊ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇತ್ತು. ಸೊ ತಿಂತಾನೇ ಇದ್ದೀನಿ ನಾನು ಸುಮ್ಮನೆ. ನನ್ನ ಮಗಳಿಗೂ ಕೂಡ ಕೊಟ್ಟಿಲ್ಲ, ಹಾಗೆ ತಿಂತಾ ಇದ್ದೆ.
ಆನಂತರ ನನ್ನ ಮಗಳು ಕೂಡ ಬಂದ್ಲು. ಅವಳು ಆಟ ಆಡೋಕ್ಕೆ ಹೋಗಿಲ್ಲ ಅಮ್ಮನ ಜೊತೆ, ಸೊ ಅವಳು ಕೂಡ ಬಂದ್ಲು. ಈಗ ಅವಳಿಗೂ ಕೂಡ ಕೊಡ್ತಾ ಇದ್ದೀನಿ. ಅವಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದಳು. ಅವಳು ಸ್ವಲ್ಪ ಸ್ವೀಟು ಇಂಥದ್ದೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು, ಜಾಸ್ತಿ ತಿನ್ನಲ್ಲ. ಚಾಕ್ಲೇಟ್ ಈ ಥರ ಏನಾದರೂ ಆದರೆ ಮಾತ್ರ ತಿಂತಾಳೆ ಅವಳು. ಇವತ್ತು ಈ ಸ್ವೀಟ್ನು ಕೂಡ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ಅವಳೇ ಹಾಕಿಸ್ಕೊಂಡು ತಿಂದಳು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.